ಈ ವಿಡಿಯೋದಲ್ಲಿ ರೀಡ್ ಲೇಬಲ್ ಅಂದರೆ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ತಿಂದಾಗ ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಓದಿ ನೋಡಬೇಕು. ಸೊ ಅದರಲ್ಲ ನನ್ನ ಈ ಸೀರೀಸ್ ಮೊದಲನೇ ವಿಡಿಯೋ ಲೇಬಲ್ ಪಡೆಗ ಲೇಬಲ್ ಓದೋಣ. ಡಾರ್ಕ್ ಫ್ಯಾಂಟಸಿ ಚೊಕೋ ಫಿಲ್ಸ್ ಒರಿಜಿನಲ್ ಫಿಲ್ಡ್ ಕುಕಿ. ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ ಎಷ್ಟಿದೆ ಅಂತ ನೋಡ್ಬೋದು. ಇದರಲ್ಲಿ ಕೋಕೋ ಕ್ರೀಮ್ 38%, ಅಂದರೆ ಇದು 100 ಗ್ರಾಮ್ ಇದ್ದರೆ 32 ಗ್ರಾಮ್ ಮಾತ್ರ ಕೋಕೋ ಕ್ರೀಮ್ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಓದಿ ನೋಡಿ. ಶುಗರು, ರಿಫೈನ್ಡ್ ಪಾಮೋಲಿನ್ ಆಯಿಲ್, ರಿಫೈನ್ಡ್ ಪಾಮ್ ಆಯಿಲ್, ಕೋಕೋ ಸಾಲಿಡ್ಸ್, ಎಮಲ್ಸಿಫೈಯರ್ಸ್, ಅದರಲ್ಲಿ ಲಿಸ್ಟಿನ್ ಅಂತ ಫ್ರಮ್ ಸೋಯಾಬಿನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಸೋಯಾಬಿನ್ ಎಲ್ಲ GM ಇದೆ US ಅಲ್ಲಿ, ಬಟ್ ಇಂಡಿಯಾದಲ್ಲಿ ಗೊತ್ತಿಲ್ಲ. ಮತ್ತು ನೇಚರ್ ಐಡೆಂಟಿಕಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್, ಅಂದರೆ ನೇಚರ್ ಐಡೆಂಟಿಕಲ್, ನೇಚರಲ್ಲಿ ಯಾವ್ದು ಸಿಗ್ತದೆ ಅದಕ್ಕೆ ಸರಿತೂಗುವಂತಹ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್, ಅಂದರೆ ರಿಯಲ್ ಅಲ್ಲ ಡೂಪ್ಲಿಕೇಟ್ ಅಂತ. ಅಲ್ಲಿ ಚಾಕ್ಲೇಟ್ ನೇಚರ್ ಐಡೆಂಟಿಕಲ್, ಮತ್ತು ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ ವೆನಿಲಾ ಆರ್ಟಿಫಿಷಿಯಲ್ ಫ್ಲೇವರ್, ಮತ್ತು ಮೈದಾ, ರಿಫೈನ್ಡ್ ವೀಟ್ ಫ್ಲೋರ್, ನಂತರ ಹೈಡ್ರೋಜನೇಟೆಡ್ ವೆಜಿಟಬಲ್ ಆಯಿಲ್, ಶುಗರ್ ಇನ್ವರ್ಟ್ ಸಿರಪ್, ಲಿಕ್ವಿಡ್ ಗ್ಲೂಕೋಸ್, ರೈಸಿಂಗ್ ಏಜೆಂಟ್ಸ್ ಕೆಮಿಕಲ್ಸ್ ಇರುತ್ತೆ ಅದಕ್ಕೆ. INS 503 ಸೆಕೆಂಡ್ ಗ್ರೇಡ್, INS 500 ಸೆಕೆಂಡ್ ಗ್ರೇಡ್, INS 450 ಫಸ್ಟ್ ಒನ್, ಕೋಕೋ ಸಾಲಿಡ್ಸ್ 0.7%, ಬಟರ್, ಮಿಲ್ಕ್ ಸಾಲಿಡ್, ಅಯೋಡೈಸ್ಡ್ ಸಾಲ್ಟ್, ನೇಚರ್ ಐಡೆಂಟಿಕಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸ್, ಅದರ ಮಿಲ್ಕ್ ಚಾಕ್ಲೇಟ್, ಮೇಲ್ಗಡೆ ನೇಚರ್ ಐಡೆಂಟಿಕಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಚಾಕ್ಲೇಟ್, ಇದು ಮಿಲ್ಕ್ ಚಾಕ್ಲೇಟ್, ಇದು ಸಹ ನ್ಯಾಚುರಲ್ ಅಲ್ಲ ಅಂತ. ನೆಕ್ಸ್ಟು ಕಲರ್ಸ್ INS 150C, INS 150D, ಎಮಲ್ಸಿಫೈಯರ್ಸ್, ಮತ್ತು ಮೋನೋ ಆ್ಯಂಡ್ ಡೈಗ್ಲಿಸರೈಡ್ಸ್ ಆಫ್ ಫ್ಯಾಟಿ ಆಸಿಡ್ಸ್ ಫ್ರಮ್ ಪಾಮ್ ಆಯಿಲ್, ಮತ್ತು ಪಾಮ್ ಆಯಿಲು, ನಂತರ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್, ಮಿಲ್ಕ್ ಮತ್ತು ವೆನಿಲಾ ಆರ್ಟಿಫಿಷಿಯಲ್ ನ್ಯಾಚುರಲ್ ಅಲ್ಲ. ನೆಕ್ಸ್ಟ್ ಕಂಟೈನ್ಸ್ ವೀಟ್, ಮಿಲ್ಕ್, ಸೋಯಾ, ಮೇ ಕಂಟೈನ್ ನಟ್ ಆ್ಯಂಡ್ ಸಲ್ಫೈಟ್. ಇಷ್ಟು ಇಂಗ್ರೀಡಿಯೆಂಟ್ಸ್ ಇರುವಂತಹ ಬಿಸ್ಕಿಟ್ಸು ಹೆಚ್ಚಾಗಿ ಮಕ್ಕಳು ತಿಂತಾ ಇದ್ದಾರೆ. ತಿನ್ನಬೇಕಾ ಬೇಡವಾ ಅಂತ ಅವ್ರು ಇಂಡಿವಿಜುವಲ್ ಬಿಟ್ಟಿದ್ದು. ಆದರೆ ಲೇಬಲನ್ನು ಓದೋಣ ಅನ್ನೋ ಒಂದು ಸೀರೀಸಲ್ಲಿ ಇದು ನಮ್ಮ ಎಜುಕೇಷನಲ್ ವಿಡಿಯೋ ಥರ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಬರಲಿ. ಏನೇ ತೊಗೊಂಡು ಇದರಲ್ಲಿ ಏನು ಬರ್ತಿದ್ದಾರೆ, ಎಷ್ಟಿದೆ, ಅದ್ರ ಮೇಲೆ ಓದ್ ತಗೊಳ್ಳೋಂತಲ್ಲ. ಇವಾಗ ಇದರಲ್ಲಿ ಕೋಕೋ ಫಿಲ್ಸ್ ಚೊಕೋ ಫಿಲ್ಸ್ ಅಂತ ಹೇಳಿದ್ರೆ ಅದು ಹೆಸರು ಬರಬೇಕು ಅಂತ ಹೇಳಿ 40-70% ಬಿದ್ದಿದ್ರೆ ಅದು ಹೆಸರು ನೋಡಿ ಯಾವುದೇ ಪ್ರಾಡಕ್ಟ್ನ ಡೈರೆಕ್ಟಾಗಿ ಜಡ್ಜ್ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಓದಬೇಕು ಅನ್ನೋ ಒಂದು ಸೀರೀಸಲ್ಲಿ ಈ ನಮ್ಮ ವಿಡಿಯೋ. ಥ್ಯಾಂಕ್ ಯು.